ನಮಸ್ತೆ ಸ್ನೇಹಿತರೆ. ಅಧಿಕ ಮಾಸದ 33 ದೇವತೆಗಳು ಯಾರು ಯಾರು? ಅಧಿಕ ಮಾಸದಲ್ಲಿ ಆಚರಿಸುವ ಆ 33 ದೇವತೆಗಳು ಯಾರ್ಯಾರು ಎಂದು ತಿಳಿದುಕೊಳ್ಳೋಣ ಬನ್ನಿ. 1ರಿಂದ 8 ಅಷ್ಟವಸುಗಳು ಹಾಗೂ ಅವುಗಳ ಅಂತರ್ಯಾಮಿ ಭಗವದ್ರೂಪಗಳು. ಮೊದಲನೆಯದು ದ್ರೋಣ ಅಂದರೆ ವಿಷ್ಣು, ಎರಡನೆಯದು ಧ್ರುವ ಜಿಷ್ಣು, ಮೂರನೆಯದು ದೋಷ ಅಂದರೆ ಮಹಾವಿಷ್ಣು, ನಾಲ್ಕನೆಯದು ಅರ್ಕ ಅಂದರೆ ಹರಿ, ಐದನೆಯದು ಅಗ್ನಿ ಅಂದರೆ ಕೃಷ್ಣ, ಆರನೆಯದು ದ್ಯು ಅಂದರೆ ಅಧೋಕ್ಷಜ, ಏಳನೆಯದು ಪ್ರಾಣಕೇಶವ, ಎಂಟನೆಯದು ವಿಭವಸು ಅಂದರೆ ಮಾಧವ, 9ರಿಂದ 19 ಏಕದಶ ರುದ್ರರು ಹಾಗೂ ಅವುಗಳ ಅಂತರ್ಯಾಮಿ ಭಗವದ್ರೂಪಗಳು. ಭೀಮ ಅಂದರೆ ರಾಮ, ರೈವತ ಅಂದರೆ ಅಚ್ಯುತ, ಓಜ ಅಂದರೆ ಪುರುಷೋತ್ತಮ, ಅಜೈಕಪಾತ್ ಅಂದರೆ ಗೋವಿಂದ, ಮಹಾನ್ ಅಂದರೆ ವಾಮನ, ಬಹುರೂಪ ಅಂದರೆ ಶ್ರೀಶ, ಭವ ಎಂದರೆ ಶ್ರೀಕಂಠ, ವಾಮದೇವ ಅಂದರೆ ವಿಶ್ವಸಾಕ್ಷಿ, ಉಗ್ರ ಅಂದರೆ ನಾರಾಯಣ, ವೃಷಕಪಿ ಅಂದರೆ ಮಧುರಿಪು, ಐರ್ಬುದ್ಧಿ ಅಂದರೆ ಅನಿರುದ್ಧ. 20ರಿಂದ 31 ದ್ವಾದಶಾದಿತ್ಯರು ಹಾಗೂ ಅವುಗಳ ಅಂತರ್ಯಾಮಿ ಭಗವದ್ರೂಪಗಳು. ವಿವಸ್ವಾನ್ ಅಂದರೆ ತ್ರಿವಿಕ್ರಮ, ಆರ್ಯಾಮ ಅಂದರೆ ವಾಸುದೇವ, ಪೂಷ ಅಂದರೆ ಜಗದ್ಯೋಗಿನಿ, ತ್ವಷ್ಟ ಅಂದರೆ ಅನಂತ, ಸವ್ವಿತೃ ಅಂದರೆ ಶೇಷಶಾಯಿ, ಭಗ ಅಂದರೆ ಸಂಕರ್ಷಣ, ಧಾತೃ ಅಂದರೆ ಪ್ರದ್ಯುಮ್ನ, ಪರ್ಜನ್ಯ ಅಂದರೆ ದೈತ್ಯಾರಿ, ವರುಣ ಅಂದರೆ ವಿಶ್ವತೋಮುಖ, ಮಿತ್ರ ಅಂದರೆ ಜನಾರ್ದನ, ಶಕ್ರ ಅಂದರೆ ಧರವಾಸ, ಉರುಕ್ರಮ ಅಂದರೆ ದಾಮೋದರ. 32ನೇಯದು ಪ್ರಜಾಪತಿ ಅಂದರೆ ಆಗರ್ಧನ, 33 ವಷಟ್ಕರ ಅಂದರೆ ಶ್ರೀಪತಿ. ಈ 33 ದೇವತೆಗಳನ್ನು ಅಧಿಕ ಮಾಸದಲ್ಲಿ ಆಚರಿಸಲಾಗುತ್ತದೆ. ಅಧಿಕ ಮಾಸದಲ್ಲಿ ಎಲ್ಲವನ್ನು ಅಂದರೆ ಮಂತ್ರವನ್ನು 33 ಫಲಗಳು 33 ದಾನಗಳು ಏನೇ ಮಾಡಿದರೂ 33 ಎಂದು ಹೇಳಿಕೊಳ್ಳುತ್ತೇವೆ, ಅಂದುಕೊಂಡು ಮಾಡುತ್ತೇವೆ. ಆ 33ರ ಹಿಂದೆ 33 ದೇವತೆಗಳು ಇದ್ದಾರೆ. ಈ 33 ದೇವತೆಗಳ ವಿವರಗಳನ್ನು ಇಂದು ತಿಳಿದುಕೊಂಡಿದ್ದೇವೆ. ಅಧಿಕ ಮಾಸದಲ್ಲಿ ಹಾಕುವ ರಂಗೋಲೆ ಅಂದರೆ ಅಧಿಕ ಮಂಡಲ ರಂಗೋಲಿಯನ್ನು ದೇವರ ಮನೆಯಲ್ಲಿ ಬಿಡಿಸಿ ದೇವರ ಪೂಜೆಯನ್ನು ಮಾಡಬೇಕು. ಆ ರಂಗೋಲಿಯನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದೇನೆ ನೋಡಿ. 8 ಅಷ್ಟವಸುಗಳು, 11 ಏಕದಶ ರುದ್ರರು, 12 ದ್ವಾದಶಾದಿತ್ಯರು, 1 ಪ್ರಜಾಪತಿ, 1 ವಷಟ್ಕರ. ಹೀಗೆ ಈ ಅಧಿಕ ಮಾಸದ ಮಂಡಲ ರಂಗೋಲಿಯನ್ನು ಬಿಡಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. Subscribe to our channel. Thank you for watching videos.